ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಇದು 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ, ನಿಮ್ಮ ಸಿಚುವೇಶನ್ಗೆ ರೆಸೊನೇಟ್ ಆಗಿದ್ದರೆ ಮಾತ್ರ ಇದನ್ನು ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಬಿಡಬೇಕಾಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಇವರ ಎನರ್ಜಿಯ ಪ್ರಕಾರ ಮೊದಲಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ಈಗ ಅಂದ್ಕೊಳ್ತಾ ಇದ್ದಾರೆ ಐ ಕಾಂಟ್ ಮೇಕ್ ಫೇಕ್ ಪ್ರಾಮಿಸಸ್ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪಾರ್ಟ್ನರ್ನ ಮನಸ್ಸಿನ ಒಳಗಿನಿಂದ ಆ ರೀತಿಯ ವಾಯ್ಸ್ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಸ್ವಲ್ಪ ಮೌನವಾಗಿರುವ ವ್ಯಕ್ತಿ ಆಗಿರ್ಬೋದು, ಕಡಿಮೆ ಮಾತಾಡುವ ವ್ಯಕ್ತಿ ಆಗಿರ್ಬೋದು, ಬಟ್ ಎಮೋಷನ್ಸ್ನ ಇವರ ಮನಸ್ಸಿನ ಒಳಗಡೆ ಇಟ್ಕೊಳ್ಳುವಂತಹ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳದೆ ಇರುವ ವ್ಯಕ್ತಿ ಆಗಿರ್ಬೋದು, ಹೈಡ್ ಮಾಡಿಕೊಳ್ಳುವ ವ್ಯಕ್ತಿ ಆಗಿರ್ಬೋದು. ಬಟ್ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಜೆನ್ಯೂನ್ ಇಂಟೆನ್ಷನ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ಯಾವುದೇ ರೀತಿ ಸುಳ್ಳು ಹೇಳಬೇಕು ಅಂತ ಇವ್ರಿಗೆ ಅನ್ನಿಸ್ತಾ ಇಲ್ಲ. ಫೇಕ್ ಪ್ರಾಮಿಸ್ ಕೊಡಬೇಕು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇಲ್ಲ. ಆ ರೀತಿ ಎನರ್ಜಿ ಕಾಣಿಸ್ತಾ ಇಲ್ಲ. ಪಾಸ್ಟ್ನಲ್ಲಿ ಇವರು ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೋದು, ರೂಡಾಗಿ ನಿಮ್ಮ ಜೊತೆ ಬಿಹೇವ್ ಮಾಡಿರ್ಬೋದು, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡದೇ ಇರ್ಬೋದು. ಆದರೆ ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ ಇವರಿಗೆ ಇವರ ತಪ್ಪಿನ ಅರ್ಥ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಲೈಫ್ನಲ್ಲಿ ಸಡನ್ನಾಗಿ ಚೇಂಜಸ್ಗಳು ಬಂದಿರಬಹುದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ನಡುವೆ ಫ್ಯಾಮಿಲಿ ಪ್ರೆಷರಿಂದ ನೀವು ದೂರ ಆಗಿರ್ಬೋದು, ಇವರ ಕೆಲಸದ ಒತ್ತಡದಿಂದ ದೂರ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇಶ್ಯೂ ಬಂದಿರಬಹುದು. ಯಾವುದಾದ್ರೂ ವ್ಯಕ್ತಿ ಬಂದಿರಬಹುದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರಬಹುದು. ಬಟ್ ಇವ್ರು ಅಂದ್ಕೊಳ್ಳೋದು ಇದೆಲ್ಲದರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ, ಏನು ಮಾಡಲಿ ಅಂತ ಇವರು ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಮ್ಮನ್ನು ಬಿಡೋದಕ್ಕೂ ಇವ್ರಿಗೆ ಮನಸ್ಸಿಲ್ಲ, ಇನ್ನೊಂದು ಕಡೆ ನಿಮ್ಮ ಹತ್ರ ಬರೋದಕ್ಕೂ ಕೂಡ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬರ್ತಾ ಇರಬಹುದು. ಈ ಪರ್ಸನ್ ಈಗ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿದ್ರೂ ತಪ್ಪೇ ಆಗ್ತಾ ಇದೆ, ರಿಲೇಷನ್ಶಿಪ್ ಸರಿಯಾಗ್ತಾ ಇಲ್ಲ, ನಾನು ಏನು ಮಾಡಲಿ, ಈ ರೀತಿ ಇವರ ಮನಸ್ಸಿನಲ್ಲಿ ರಿಗ್ರೆಟ್ ಫೀಲ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಪಾಸ್ಟಲ್ಲಿ ನಾನು ಸೆಲ್ಫಿಶ್ ಆಗಿದ್ದೆ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸೆಲ್ಫಿಶ್ ಆಗಿರಬಹುದು, ಇವರು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವ್ರಿಗೆ ಎಷ್ಟೇ ಪ್ರೀತಿ ಕೊಟ್ಟರೂ ಕೂಡ ಇವರು ಅದನ್ನು ತಿರುಗಿಸಿ ಕೊಡಲಿಲ್ವಲ್ಲ, ನಿಮಗೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಕರ್ಮ ರಿಟರ್ನ್ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಈ ಪರ್ಸನ್ ಏನಾದರೂ ನೋವು ಕೊಟ್ಟಿದ್ದರೆ, ನೀವು ಇವರಿಂದ ದೂರ ಆಗಿದ್ದರೆ ಆ ನೋವನ್ನು ಇವರು ಈಗ ಪ್ರೆಸೆಂಟಲ್ಲಿ ಅನುಭವಿಸ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಪಾಸ್ಟ್ನಲ್ಲಿ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನಿಮಗೆ ಸುಳ್ಳು ಹೇಳಿರ್ಬೋದು, ನೀವು ಎಷ್ಟೇ ಪ್ರೀತಿ ಕೊಟ್ಟರೂ ಕೂಡ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಬಟ್ ನೀವು ದೂರ ಆದಮೇಲೆ ಈ ಪರ್ಸನ್ನಿಂದ ಏನಾದರೂ ಬ್ರೇಕಪ್ ಆಗಿದರೆ, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಬಂದಿದ್ದರೆ, ಈ ಪರ್ಸನ್ ಅದರ ಕರ್ಮವನ್ನು ಅನುಭವಿಸ್ತಿದ್ದಾರೆ. ನೀವು ಎಷ್ಟು ಪೇಯ್ನನ್ನು ಅನುಭವಿಸಿದಿರೋ ಇದು ಇವರ ಮನಸ್ಸಿಗೆ ಈಗ ತಾಕ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಕೆಲವರಲ್ಲಿ ನೀವು ಇವರನ್ನು ಬ್ಲಾಕ್ ಮಾಡಿರಬಹುದು, ಅಥವಾ ಇವರು ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರುವ ಸಾಧ್ಯತೆ ತುಂಬ ಇದೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ಅನ್ನೋದು ಕಂಪ್ಲೀಟ್ಲಿ ಕಡಿಮೆ ಆಗಿರಬಹುದು. ಆದರೆ ಇವರು ಆನ್ಲೈನಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಡಿ ಪಿಯನ್ನು ನೋಡ್ತಾ ಇರ್ಬೋದು, ನಿಮ್ಮ ಸ್ಟೇಟಸನ್ನು ನೋಡ್ತಾ ಇರ್ಬೋದು, ನಿಮ್ಮ ಪೋಸ್ಟನ್ನು ನೋಡ್ತಾ ಇರ್ಬೋದು, ಅಥವಾ ನೀವು ಯಾವುದಾದ್ರೂ ವೀಡಿಯೋಸ್ ಹಾಕಿದರೆ ಅದನ್ನು ನೋಡ್ತಾ ಇರ್ಬೋದು. ಎಲ್ಲವನ್ನು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರು ಹೊರಗಡೆಯಿಂದ ನಗ್ತಾ ಇರಬಹುದು, ಕಾಮನ್ ಆಗಿ ಕೂಲ್ ಆಗಿರಬಹುದು, ಬ್ಯುಸಿ ಆಗಿರಬಹುದು, ಏನೇ ಆಗಿದ್ರೂ ಕೂಡ ಮನಸ್ಸಿನ ಒಳಗಡೆಯಿಂದ ಎಮೋಷ್ನಲ್ ಪೇನನ್ನು ಅನುಭವಿಸ್ತಾ ಇದ್ದಾರೆ. ಒಂಟಿತನ ಅನ್ನೋದು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಇವರು ಏನಾದರೂ ವರ್ಕ್ ಮಾಡ್ತಾ ಇದ್ದರೆ ಅದರಲ್ಲಿ ಬ್ಯುಸಿ ಆಗಿರ್ಬೋದು, ಬಿಸ್ನೆಸ್ ಮಾಡ್ತಾ ಇದ್ದರೆ ಅದರಲ್ಲಿ ಬ್ಯುಸಿ ಆಗಿರ್ಬೋದು, ಯಾವುದೋ ಒಂದು ರೀತಿ ಬ್ಯುಸಿ ಆಗಿದ್ರೂ ಕೂಡ ಇವ್ರಿಗೆ ಒಂದು ಒಳ್ಳೆಯ ಫೀಲ್ ಎಮೋಷ್ನಲಿ ಒಳ್ಳೆಯ ಫೀಲ್ ಆಗ್ತಾ ಇಲ್ಲ, ಒಂದು ಹ್ಯಾಪಿನೆಸ್ ಅನ್ನೋದು ಸಿಗ್ತಾ ಇಲ್ಲ, ಖುಷಿ ಅನ್ನೋದು ಇವರ ಲೈಫ್ನಲ್ಲಿ ಇವ್ರಿಗೆ ಸಿಗ್ತಾ ಇಲ್ಲ. ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ನಾನು ಇವ್ರ ಜೊತೆ ಮಾತಾಡಿದ್ರೆ, ಅಂದರೆ ಇವರು ನಿಮ್ಮ ಜೊತೆ ಮಾತಾಡಿದ್ರೆ ಎಲ್ಲ ಟೆನ್ಷನ್ ಕಡಿಮೆ ಆಗುತ್ತೆ, ಎಲ್ಲ ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ, ಇವರ ಹ್ಯಾಪಿನೆಸ್ ಅನ್ನೋದು ನಿಮ್ಮಲ್ಲಿದೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ಗೆ ಒಂದು ದೊಡ್ಡ ಫಿಯರ್ ಅನ್ನೋದು ಇದೆ. ಯಾವ ರೀತಿ ನಿಮ್ಮನ್ನು ಫೇಸ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ
ಮೊದಲು ಇವರು ನಿಮಗೆ ಸುಳ್ಳು ಹೇಳಿರಬಹುದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಚೀಟ್ ಮಾಡಿರಬಹುದು. ಈಗ ಇವರು ಬಂದು ಸಾರಿ ಕೇಳಿದ್ರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಇವರ ಭಯ. ನಿಮ್ಮನ್ನು ಯಾವ ರೀತಿ ಫೇಸ್ ಮಾಡೋದು ಅನ್ನೋದು ಇವರಿಗೆ ಭಯ ಆಗ್ತಾ ಇದೆ. ಬಟ್ ಅದಕ್ಕಾಗಿ ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವಿಲ್ದಲೇ ಈ ಲೈಫ್ನಲ್ಲಿ ಅವರು ತುಂಬ ಅನುಭವಿಸಿದ್ದಾರೆ. ನಿಮ್ಮ ಪ್ರೀತಿ ಅವ್ರಿಗೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿಯನ್ನು ಇವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವರು ಸೆಕೆಂಡ್ ಚಾನ್ಸನ್ನು ಈ ರಿಲೇಷನ್ಶಿಪ್ಪಲ್ಲಿ ಬಯಸ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗನ್ನು ಬಯಸ್ತಾ ಇದ್ದಾರೆ. ಫ್ರೆಶ್ ಸ್ಟಾರ್ಟನ್ನು ಇವರು ಆ ರೀತಿ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇವರು ಅಂದ್ಕೊಳ್ತಾ ಇದ್ದಾರೆ ಹಳೆಯ ಏನೇ ತಪ್ಪು ಮಾಡಿದರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಅದನ್ನೆಲ್ಲವನ್ನು ಮರೀಬೇಕು. ಈ ಸಲ ಜೆನ್ಯೂನ್ ಆಗಿರಬೇಕು. ಫೇಕ್ ಆಗಿ ಏನೂ ಹೇಳಬಾರ್ದು. ಯಾವುದೇ ಫೇಕ್ ಪ್ರಾಮಿಸನ್ನು ಹೇಳಬಾರ್ದು. ಏನು ಮನಸ್ಸಿನಲ್ಲಿದೆಯೋ ಅದನ್ನು ಹೇಳಬೇಕು. ಎಲ್ಲ ವಿಷಯವನ್ನು ಶೇರ್ ಮಾಡ್ಕೋಬೇಕು ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಲೈಫ್ನಲ್ಲಿ ಈ ಪರ್ಸನ್ ಮತ್ತೆ ಒಂದು ಚಾನ್ಸನ್ನು ಕೇಳುವ ಸಾಧ್ಯತೆ ತುಂಬ ಕಾಣಿಸ್ತಾ ಇದೆ. ಈ ಪರ್ಸನ್ ಬಗ್ಗೆ ನೀವು ಏನೇ ಥಿಂಕ್ ಮಾಡ್ತಾ ಇರ್ಬೋದು. ಈ ಪರ್ಸನ್ ನಿಮ್ಮ ಜೊತೆ ಪಾಸ್ಟ್ನಲ್ಲಿ ಯಾವುದೇ ರೀತಿ ನಡ್ಕೊಂಡಿರಬಹುದು. ಇವರ ಬಿಹೇವಿಯರ್ ಯಾವುದೇ ರೀತಿ ಇರಬಹುದು. ಬಟ್ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಲವ್ ಅನ್ನೋದು ಕಾಣಿಸ್ತಾ ಇದೆ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಇವರು ನಿಮ್ಮ ಹತ್ರ ಹೇಳದೇ ಇರ್ಬೋದು, ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು. ಬಟ್ ಇವರ ಹೃದಯದಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಐ ಕಾಂಟ್ ಟೋಲರೇಟ್ ಯುವರ್ ಆ್ಯಬ್ಸೆನ್ಸ್. ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಇವ್ರಿಗೆ ಪೇಯ್ನ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ತುಂಬ ಪ್ಯಾಷನೆಟ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ತುಂಬ ಅಟ್ರ್ಯಾಕ್ಟ್ ಫೀಲ್ ಆಗ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಈ ಪರ್ಸನ್ಗೆ ತುಂಬ ಅಟ್ರ್ಯಾಕ್ಟ್ ಫೀಲ್ ಆಗೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇವ್ರು ಏನೇ ತಪ್ಪು ಮಾಡಿದರೂ ಕೂಡ ಇವ್ರಿಗೆ ಅದರ ಪೇಯ್ನ್ ಆಗ್ತಾ ಇದೆ. ಮೊದಲೆಲ್ಲ ನೀವು ಈ ಪರ್ಸನ್ನ ತುಂಬ ಕೇರ್ ಮಾಡ್ತಾ ಇದ್ರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಆಗ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ವ್ಯಾಲ್ಯೂ ಈ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಯಾವಾಗ ನೀವು ಇವರಿಂದ ದೂರ ಆಗಿದ್ದೀರೋ, ಮೂವ್ ಆನ್ ಆಗಿದ್ದೀರೋ, ಆಗ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳು ಜಾಸ್ತಿ ಆಗಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನನ್ನನ್ನು ಅಷ್ಟೊಂದು ಇಷ್ಟಪಟ್ಟಿದ್ದಕ್ಕೆ ನಾನು ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡೋದ್ನಲ್ಲ ಅನ್ನೋದು ಇವರ ಮನಸ್ಸಿಗೆ ಬಂದಿದೆ. ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಈ ಪರ್ಸನ್. ಆ ರೀತಿಯ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದಾರೆ. ಎಸ್, ಐ ಆಮ್ ಸೆಲ್ಫಿಶ್, ಐ ಕಾಂಟ್ ಟೋಲರೇಟ್ ಯುವರ್ ಆ್ಯಬ್ಸೆನ್ಸ್ ಅನ್ನೋ ರೀತಿ ಕೂಡ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಜೊತೆ ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಅಂತೂ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನೀವು ಬೇರೆಯವರ ಲೈಫ್ನಲ್ಲಿ ಹೋಗೋದು ಅಥವಾ ಬೇರೆ ವ್ಯಕ್ತಿ ನಿಮ್ಮ ಲೈಫ್ಗೆ ಎಂಟ್ರಿ ಆಗೋದು ಕೂಡ ಈ ಪರ್ಸನ್ಗೆ ಇಷ್ಟ ಇಲ್ಲ. ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮಿಬ್ಬರ ನಡುವೆ ಟ್ರುತ್ ಅನ್ನೋದು ರಿವೀಲ್ ಆಗುವ ಸಾಧ್ಯತೆ ತುಂಬ ಇದೆ. ಹಾನೆಸ್ಟ್ ಕಾನ್ವರ್ಜೇಷನ್ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ ಅಪಾಲಜಿ, ಕ್ಷಮೆ ಕೇಳಬೇಕು ನಿಮ್ಮ ಹತ್ರ. ಇವರೇನಾದರೂ ತಪ್ಪು ಮಾಡಿದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತಪ್ಪು ಮಾಡಿದರೆ ಕ್ಷಮೆಯನ್ನು ಕೇಳಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಕಾಂಪ್ರಮೈಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.